ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಕ್ಕೆ. ನಾ ಒಪ್ಕೋತೀನಿ, ಇದು ನಾನು ಫಿಲ್ಮ್ ಚೇಂಬರ್ವರೆಗೂ ಬಂದು ತಪ್ಪು ಮಾಡಿದೆ ಅಂತ ನನಗೂ ಅನಿಸ್ತು. ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅವ್ರು ಉತ್ತರ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನಾನು ನಿಮಗೆ ನನ್ನ ಪರ್ಮಿಷನ್ ತೊಗೊಳ್ಳಿ ಅಂತಿಲ್ಲ. ನಾನು ಒಂದು ಈ ಮೂವಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೆ ಒಂದು ಚೂರಾದರೂ ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅನ್ನೋದು ಒಂದೇ ನನ್ನ ಪಾಯಿಂಟ್ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಒಪ್ಕೊಂಡಿದ್ದೀರಾ. ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು. ಇಲ್ಲ ಸರ್, ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಸೊ ಈಗ ಒಪ್ಕೊಂಡಿದ್ದಾರೆ, ದಟ್ಸ್ ಫೈನ್. ಇಲ್ಲ, ಅದೇ ಅವ್ರ ಕ್ರಿಯೇಟಿವಿಟಿ ಸಪೋರ್ಟ್ ಇರಬೇಕಾಗುತ್ತೆ. ಈಗ ಏನೋ ಹೊರಟಾಗ ಅವ್ರು ಏನೋ ಮಾಡಕ್ಕೆ ಹೊರಟಾಗ ಅವ್ರು ಹೇಳೋದಂಗೆ ಜನಕ್ಕೆ ಮುಟ್ಟಬೇಕು ಅಂದ್ರೆ ಇವತ್ತಿನ ತುಂಬ ಕಷ್ಟ ಇದೆ ಸಿನಿಮಾ ರೀಚ್ ಆಗೋದು. ಅವ್ರೇನೋ ಕ್ರಿಯೇಟಿವಿಟಿ ಹೊರಟಿದ್ದಾರೆ, ಆ ಥರ ಇದ್ದಾಗ ನೀವು ಸಪೋರ್ಟ್ ಮಾಡಿರೋದು ಅಷ್ಟೇ. ಅದು ಇನ್ ಕೇಸ್ ಆ ಪೋಸ್ಟ್ ಅಲ್ಲಿರೋದು ನೀವಲ್ಲ. ಒಂದು ವೇಳೆ ನೀವೇ ಇದ್ರೂ ಕೂಡ ಕಂಟೆಂಟ್ ಅಂತ ಯೋಚನೆ ಮಾಡಿದಾಗ ಸಿನಿಮಾ ಗೆಲ್ಲಬೇಕು ಅನ್ನೋದು ಅಲ್ಟಿಮೇಟ್ಲಿ ಆ ಥರ ವಿಚಾರ ಬಂದಾಗ ಏನು ಯೋಚನೆ ಮಾಡ್ತೀರಾ ನೀವು? ಸರ್, ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ, ಆರ್ಟಿಸ್ಟಾಗಿ ನೋಡಿದಾಗ ನಾನು ಸರ್ ತುಂಬ ಚೆನ್ನಾಗಿದೆ, ಇದು ಒಂದು ತುಂಬ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳಿದೆ. ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗೆ ಅನ್ಕೋತೀವಿ ಸರ್? ಕೆಟ್ಟದಾಗ ನೋಡೋರು ಕೆಟ್ಟದಾಗೇ ನೋಡಬೇಕು ಅಂದ್ಕೊಂಡು ಫಿಕ್ಸ್ ಆಗಿ ಹೋಗಿರೋರು ಹಾಗೆ ನೋಡ್ತಾರೆ. ನಾನು ಎಷ್ಟು ಜನರು ಬಾಯಿ ಮುಚ್ಚಿಸ್ಬೋದು. ನನಗೆ ತುಂಬ ಕಮೆಂಟ್ಸ್ ಬಂತು, ನೀವೇ ಅಲ್ವಾ ಅದು, ಅಷ್ಟು ಬರ್ಗೆಟೋಗಿದ್ಯಾ ನೀನು, ಇಂಥ ಸಿನಿಮಾ ಯಾಕೆ ಮಾಡ್ತಿದ್ಯಾ. ನಾನು ಎಷ್ಟು ಜನಕ್ಕೆ ಹೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರಿಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ, ಅದು ನನಗೆ ಗೊತ್ತು. ಬಟ್ ಈ ಥರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಯಾಕೆ ಇದೇ ಥರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆನೇ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ನಾವು ಇಲ್ಲಿ ಬರ್ತಾನೂ ಇರಲಿಲ್ಲ ಅನ್ಕೋತೀನಿ. ಮೇ ಬಿ ಅವ್ರು ತೋರಿಸ್ತಾರೆ. ಈಗ ನಾನು ಈ ನಿರ್ದೇಶಕರ ಬಗ್ಗೆ ಎರಡು ವಿಚಾರಗಳನ್ನ ಹೇಳಲೇಬೇಕು. ಅವ್ರದ್ದು ಕಲಿವೀರ ಮತ್ತು ಕನ್ನಡ ದೇಶದೋಳು ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು. ನಾನಿಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕೊಟ್ಟಂಥ ಕ್ಲಾರಿಟಿ ಮತ್ತು ಅವರ ವಿರುದ್ಧ ಯಾರು ದೂರು ಕೊಟ್ಟಿದ್ದರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯಿತು ಅಂದರೆ, ನಾನು ಕೊಟ್ಟಿದ್ದು ತಪ್ಪು ಅನ್ನೋದು, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆಯಿಂದನೂ ಕೂಡ ಬಂತು. ಎಲ್ಲೋ ಒಂದು ಕಡೆ ನಾನು ಇಂಡಿಪೆಂಡೆಂಟಾಗಿ ನನ್ನ ಯೋಚನಾ ಲಹರಿಗಳನ್ನು ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತಕ್ಕಂಥದ್ದು ಇವರೇನು ಅದನ್ನು ಎಕ್ಸ್ಪ್ಲನೇಷನ್ಸ್ ಕೊಟ್ಟರು ಅವಿರಾಮು, ಅದು ಕೂಡ ಪರ್ಫೆಕ್ಟಾಗಿತ್ತು. ಸೊ ಈಗ ಫೈನಲಾಗಿ ಏನಾಯಿತು ಅಂದರೆ, ನಮ್ಮ ನಿರ್ಮಾಪಕರ ಸಂಘಕ್ಕೂ ಕೂಡ ಇದರಿಂದ ಕಂಪ್ಲೇಂಟ್ ಬಂದಿತ್ತು. ಸೊ ಈಗ ಕೂತ್ಕೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಇದನ್ನೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥದ್ದಾಗಿರ್ತದೆ. ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು, ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ಮುಂದಿನ ದಿನಗಳಲ್ಲಿ ಕೇಳೇ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೂ ನಿರ್ದೇಶಕರು ಏನಂತ ಹೇಳಿದ್ರು, ಇಲ್ಲ ನಿರ್ಮಾಪಕರ ಸಂಘಕ್ಕೆ, ವಾಣಿಜ್ಯ ಮಂಡಳಿಗೆ, ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲ ಕಲಾವಿದರಿಗೂ ಈಗ ನಾಳೆ ಇನ್ನೊಂದೇನೋ ಒಂದು ಮಾಡಿ ಇನ್ನೊಂದು ಕಲಾವಿದರು ಬಂದು ಇನ್ನೊಂದು ರೀತಿ ಸಮಸ್ಯೆಗಳಾಗಬಾರ್ದು. ನನಗೆ ಸಂಬಂಧಪಟ್ಟಂಥವ್ರು ಮತ್ತು ಆ ಥರದ್ದೇನಾನ ಉದ್ಭವ ಆಗೋವಂಥ ವಾತಾವರಣ ಸೃಷ್ಟಿಯಾದರೆ ನಾನು ಅದನ್ನೂ ಕೂಡ ನಮ್ಮ ಎಲ್ಲ ಕಲಾವಿದರಿಗೂ ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಡೈರೆಕ್ಟ್ರು ಇಬ್ಬರು ಕೂಡ ಹೇಳಿದ್ದಾರೆ. ಸೊ ಇದು ಒಂದು ಸುಖಾಂತ್ಯವಾಗಿದೆ. ಮೊದಲು ಇಂಥವೆಲ್ಲ ತುಂಬ ನಡೆದು ಸರ್, ಆವಾಗ ಮಾಧ್ಯಮ ನಿಮ್ಮದೆಲ್ಲ ಇಷ್ಟು ಸ್ಟ್ರಾಂಗಾಗಿರಲಿಲ್ಲ. ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ಗೊತ್ತು, ಈಗ ಅದನ್ನೇ ಮಾತಾಡ್ತಾಯಿದ್ವಿ. ಭಾಳ ದೊಡ್ಡ ದೊಡ್ಡ ವಿಚಾರಗಳಾಗಿದ್ದಾವೆ, ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರಿಗೂ, ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಡೈರೆಕ್ಟ್ರದು ಪರ್ಮಿಷನ್ ತೊಗೊಳ್ದೇನೆ ನಾನು ಇದನ್ನು ಇವಾಗ ನಾನು ಅಧ್ಯಕ್ಷರು ಇಬ್ಬರು ಸೇರಿಕೊಂಡು ಹರಿದಾಕ್ತಾಯಿದ್ದೀವಿ. ತಗೊಳ್ಳಿ ಇಲ್ಲ, ಇದು ಮುಂದಿನ ದಿನಗಳಲ್ಲಿ ಇಂಥವು ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಅದೇ ಡೈರೆಕ್ಟ್ರೇ, ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಬೇಡಿ, ನಿಮ್ಮ ಕ್ರಿಯೇಟಿವಿಟಿಗೆ ನಾವು ತೊಂದರೆ ಕೊಟ್ಟಿದ್ದೀವಿ ಅಂತ. ಮೇಡಮ್ಗೆ ನೀವೆಲ್ಲ ಬೇರೆ ಅಂತೇಳಿ ಸರ್, ಯಾವುದೇ ಏನಾದರೂ ನಾವು ಪರ್ಮಿಷನ್ ಕೊಡೋಲ್ಲ ಸರ್. ಎಣ್ಣೆ ಹೀರೋಯಿನ್ ಆದ ತಕ್ಷಣ ಹೆಣ್ಣಂತಲ್ಲ, ಬೇರೆಯವರು ಹೆಣ್ಣುಮಕ್ಳಿಗೆ ಯಾವುದೇ ರೀತಿ
ಎಕ್ಸ್ಪೋಸ್ ಆಗಲಿ ಅಸಹ್ಯವಾಗಿ ಆಗಲಿ ತೋರಿಸೋದನ್ನು ನಾವು ಸಹಿಸಲ್ಲ ಸಹಿಸೋದೇ ಇಲ್ಲ. ಅದು ನಿಮ್ಮ ಗಮನಕ್ಕಿರಲಿ. ಸಹಿಸಲ್ಲ. ಆಮೇಲೆ ಇವೆಲ್ಲ ಈ ಪಿ ಕೆದು ಏನಾಗಿತ್ತು ಅಂತ ತಮಗೆ ಗೊತ್ತಿರಬೇಕು ಅಲ್ವರಾ? ಅದು ಸ್ಯಾಂಡಲ್ವುಡ್ ಅಲ್ಲ ಸರ್, ಬಾಲಿವುಡ್ ಲೆವೆಲ್ಗೆ ನಾವು ಹೇಳೋದು ಬೇಡ. ಎಲ್ಲ ವುಡ್ಡು ಒಂದೇ ಸಾರ್, ಹಿಂದೆ ಮುಂದೆ ಹೆಸರು ಮಾತ್ರ ಚೇಂಜ್ ಆಗಿರ್ತವೆ. ಸಿನಿಮಾನೇ ಅಲ್ಲ ಆ ಮಟ್ಟಕ್ಕೆ ಬೇಡ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಅಂಥವು ಏನೂ ಆಗಲ್ಲ. ಆಮೇಲೆ ನಾನು ನಿರ್ದೇಶಕರ ಬಗ್ಗೆ ನನಗೆ ಬೇರೆ ಥರನೇ ಒಂದು ಕಾನ್ಸೆಪ್ಟ್ ಇದೆ. ಅವ್ರನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಆಫ್ಟರ್ ಕಲಿವೀರ. ಅದು ಕೋವಿಡ್ಡು ಮತ್ತು ಏನೇನೋ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು. ಬಟ್ ಏನಪ್ಪ ಅಂದರೆ ಅವ್ರದ್ದೇ ಆದಂಥ ಒಂದು ಯೋಚನಾ ಲಹರಿನಲ್ಲಿ ಇರ್ತಾರೆ. ಅದು ಬಿಡಿಸಿ ಹೇಳಿದಾಗ ಈ ಥರ ನೋಡಿ ಹಿಂಗೆ ಅವ್ರಿಗೆ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಮಾತಾಡಾದ್ಮೇಲೆ ಅವರು ಅಟ್ಲೀಸ್ಟು ಇನ್ನೂ ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಇವಾಗ ನನಗೆ. ಅವರು ಮೊದಲಿದ್ದಂಥ ಧೋರಣೆಯಲ್ಲೇ ಇಲ್ಲ. ಮೊದಲು ತುಂಬ ವಾದ ವಿವಾದಗಳನ್ನ ಮಾಡ್ತಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿದ್ದೀರಿ ನಿರ್ದೇಶಕರೇ, ಇದನ್ನ ಹಿಂಗೆ ಕಂಟಿನ್ಯೂ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಇದು ಸುಖಾಂತಿ ಆಗಿದೆ. ಇಲ್ಲಿಗೆ ಇದನ್ನು ಬಿಡೋಣ. ಆಮೇಲೆ ಇನ್ನೊಂದು ಹೊಸ ಪೋಸ್ಟ್ರು ಒಬ್ಬ ಹೊಸ ನಿರ್ಮಾಪಕರು ಸಿಕ್ಬಿಟ್ರು ನೆಕ್ಸ್ಟ್ ಮೂವಿಗೆ. ಇಲ್ಲ ನಾವು ನಮ್ಗೆ ಅಳಬೋರೆ ನಾನು ಅವ್ರಿಗೆ ಯಾವುದ್ರಲ್ಲೂ ಅದು ಬರೋಂಗಿಲ್ಲ ಸರ್. ಅಕಸ್ಮಾತ್ ಏನಾನ ಇದೇ ಪೋಸ್ಟ್ರನ್ನ ಅವರು ತಿರುಗಿ ಎಲ್ಲಾನ ಇರೋದನ್ನ ತೆಗಿತೀರಾ? ತೆಗಿತಾರೆ, ಅವರು ತೆಗಿತಾರೆ. ಇರೋ ಕಡೆ ಅಂದರೆ ಎಲ್ಲೂ ಸಾಧ್ಯ ಇದೆ. ನಿಮ್ಗೆ ಗೊತ್ತು ತುಂಬ ಆಗ್ಬಿಟ್ಟಿದೆ. ಹೋಗಿರಲಿ ಸರ್, ನಿಮ್ಮ ಅಫಿಷಿಯಲ್ ಪೇಜ್ಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ತೆಗಿಬೇಕು. ಆಮೇಲೆ ಇನ್ನು ಮುಂದಕ್ಕೆ ಅದು ಎಕ್ಸ್ಪೋಸ್ ಆಗಿದ್ದೇ ಆಯಿತು ಅಂದರೆ ಅವರ ವಿರುದ್ಧ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ, ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಕ್ರಮ ಕೈಗೊಳ್ತೀವಿ ಸರ್. ಅವ್ರ ಕ್ರಿಯೇಟಿವಿಟಿಗೆ ಇನ್ನೊಬ್ಬರು ಮನಸ್ಸಿಗೆ ಹರ್ಟ್ ಆಗಬಾರ್ದಲ್ಲ ಸರ್. ಅವ್ರು ಒಪ್ಕೊಂಡಿದ್ದಾರೆ, ಅವ್ರು ಅದನ್ನು ಒಪ್ಕೊಂಡಿದ್ದಾರೆ. ಅಲ್ಲಲ್ಲ, ನಾನು ಅದೇ ಹೇಳಿದ್ನಲ್ಲ, ಸುಧಾರಿಸ್ಬಿಟ್ಟಿದ್ದಾರೆ ಅವರು ಅಂತ. ಮೊದಲಿದ್ದಂಗಿಲ್ಲ, ತುಂಬ ಸುಧಾರಿಸಿದ್ದಾರೆ. ಆದರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ಬರನ್ನ ಹರ್ಟ್ ಮಾಡೋದಿದೆಯಲ್ಲ ಅದು. ಆಮೇಲೆ ನಮಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ. ಆಮೇಲೆ ಸೆನ್ಸಾರ್ ನಾವು ಕೊಡೋಂಥ ಸಂದರ್ಭದಲ್ಲಿ ವಾಲ್ ಪೋಸ್ಟ್ಗಳು ಪ್ರಿಂಟ್ ಆಗಬೇಕಲ್ಲ, ಆವಾಗ ಇಲ್ಲಿಂದ ಸೀಲ್ ಆಗಲೇಬೇಕು. ಆವಾಗಾದರೂ ಅದನ್ನು ತೆಗಿತೀವಿ. ಬಟ್ ಈಗ ನಾನು ಡೈರೆಕ್ಟ್ರನ್ನ ಮತ್ತು ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಇವತ್ತಿನ ಏನು ನಿಮ್ಮದು ಇನ್ಸ್ಟಾಗ್ರಾಮು ಇನ್ನೊಂದು ಫೇಸ್ಬುಕ್ಕಲ್ಲೋ ಎಲ್ಲೋ ಹಾಕ್ಕೊಂಡಿದ್ದರೆ ದಯಮಾಡಿ ಅದನ್ನು ತೆಗೀರಿ. ಇನ್ನು ಮುಂದಕ್ಕೆ ನೀವೇನು ಹೊಸದು ಮಾಡ್ತೀರಿ, ಹೊಸ ಪೋಸ್ಟ್ರು ಅಥವಾ ಈವೆಂಟ್ ಇನ್ನೊಂದು ಮಾಡ್ತೀರಿ, ಅದಕ್ಕೆ ವಾಣಿಜ್ಯ ಮಂಡಳಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ, ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ. ನೀವು ಇದೇ ರೀತಿ ಮುಂದುವರೆದಿದ್ದೇ ನಿಜ ಆದರೆ, ತಾವು ಕೇಳಿದ್ರಲ್ಲ ಪ್ರಶ್ನೆ, ಅದನ್ನೇನ ಮಾಡಿದ್ದೇ ನಿಜ ಆದರೆ ಅವ್ರ ವಿರುದ್ಧನೂ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಆ ಕೆಲಸ ನಾವು ಮಾಡ್ತೀವಿ ಸರ್. ಅದಕ್ಕೆ ನಾವು ಸದೃಢರಾಗಿದ್ದೀವಿ, ಫಿಕ್ಸ್ ಆಗಿರ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.